Hello everyone, welcome to Colourful Kannada. So KCET round 1 allotment results ಗಳು ಬಂದ ಮೇಲೆ ಈಗ ಪ್ರತಿಯೊಬ್ಬರು ಕಾಯ್ತಾ ಇರುವಂತದ್ದು ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಅಂದ್ರೆ ಚಾಯ್ಸ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂತ. ಸೊ ಅಫಿಷಿಯಲ್ ಆಗಿ ಎಕ್ಸಾಮಿನೇಷನ್ ಅಥಾರಿಟಿ ನಿನ್ನೆ ಕೊಟ್ಟಂತ ಶೆಡ್ಯೂಲ್ ನಲ್ಲಿ 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನು ಎನೇಬಲ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಬಹುದು. ಬಟ್ ಈಗ ಆಲ್ರೆಡಿ ಎಲ್ಲರಿಗೂ ಥಿಂಕಿಂಗ್ ಸ್ಟಾರ್ಟ್ ಆಗಿರುತ್ತೆ, ನಮಗೆ ಅಲಾಟ್ ಆಗಿರುವಂತ ಸೀಟ್ ಇಷ್ಟ ಇದೆಯೋ ಇಲ್ಲವೋ, ಅದನ್ನ ಯಾವ ಚಾಯ್ಸ್ ಕೊಡಬೇಕು, ಚಾಯ್ಸ್ 1 2 3 4 ಯಾವುದು ಅಂತ ತುಂಬಾನೇ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಚಾಯ್ಸ್ಗಳ ಬಗ್ಗೆ ಇನ್ನೂ ನಿಮಗೆ ಡೀಟೇಲ್ ಆಗಿ ಸರಿಯಾಗಿ ಗೊತ್ತಿಲ್ಲ ಅಂತ ಅಂದ್ರೆ ಐ ಬಟನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೆನ್ನೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ, ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಯಾವ ಚಾಯ್ಸ್ ಏನು ಅರ್ಥ ಕೊಡುತ್ತೆ, ಯಾವ ಚಾಯ್ಸ್ ಅನ್ನ ನೀವಿಗೆ ಬೆಟರ್ ಆಗಿ ಚೂಸ್ ಮಾಡಬಹುದು. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟ್ ಸೆಕ್ಷನ್ ಕೂಡ ಪಿನ್ ಮಾಡಿರ್ತೀನಿ, ಒಂದು ಸಲ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ಅಪಾರ್ಟ್ ಫ್ರಮ್ ದೀಸ್, ಈಗ ಚಾಯ್ಸ್ ಎಂಟ್ರಿನ ನೀವು ಯಾವ ರೀತಿ ಮಾಡಬೇಕು ಅಂದ್ರೆ ಲಿಂಕ್ ಏನೋ ನಾಳೆ ಎನೇಬಲ್ ಆಗುತ್ತೆ. ಸೊ ಅದರಲ್ಲಿ ಲಾಗಿನ್ ಆಗಿಬಿಟ್ಟು ನಾವು ಯಾವ ರೀತಿ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂಡ್ ಚಾಯ್ಸ್ 1 ಅನ್ನ ಕೊಡೋರು ಫೀ ಪೇಮೆಂಟ್ ಯಾವ ರೀತಿ ಮಾಡಬೇಕು, ಕಾಲೇಜ್ಗೆ ಅಡ್ಮಿಷನ್ ಯಾವ ತರ ತಗೋಬೇಕು, ಇದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ಸ್ವಲ್ಪ ಲೆಂತಿ ಆಗ್ಬೋದು ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡ್ತಾ ಹೋಗಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರಿದೇನೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋದಾದರೆ ನಿಮಗೆ ನಾಳೆ 29ನೇ ತಾರೀಕು ಆದಮೇಲೆ ಇಲ್ಲಿ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ನಲ್ಲಿ ಒಂದು ಲಿಂಕ್ ಬರುತ್ತೆ. 29/11 ಅಂತ ಕೊಟ್ಟಿರ್ತಾರೆ, UGCET ಮೊದಲ ಸುತ್ತಿನ ಚಾಯ್ಸ್ ಎಂಟ್ರಿ ಅಂತ ಕೊಟ್ಟಿರ್ತಾರೆ ಅಲ್ಲಿ. ಸೊ ಆ ಒಂದು ಚಾಯ್ಸ್ ಎಂಟ್ರಿಗೆ ಡೈರೆಕ್ಟ್ ನೀವು ಒಂದು ಲಿಂಕ್ ಕೊಟ್ಟಿರ್ತಾರಲ್ಲ, ಅದನ್ನ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೀವು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಪೋರ್ಟಲ್ ಓಪನ್ ಆಗ್ತಾ ಇತ್ತು. ಅಂದರೆ ಆಪ್ಷನ್ ಎಂಟ್ರಿ 2021 ಅಂತ ಈ ಕಡೆ ರನ್ ಆಗ್ತಿರತ್ತಲ್ಲ, ಇಂಜಿನಿಯರಿಂಗ್ ಅಂಡ್ ಅದರ್ ಕೋರ್ಸಸ್ 2021 ಅಂತ ಮೇಲ್ಗಡೆ ಆ ಒಂದು ಟೆಕ್ಸ್ಟ್ ಏನಿರುತ್ತೆ ಅದು ಆ ಕಡೆ ಈ ಕಡೆ ರನ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಆ ಕಡೆ ಈ ಕಡೆ ಒಂದು ಟೆಕ್ಸ್ಟ್ ರನ್ ಆಗ್ತಾ ಇರುತ್ತೆ. ಕೆಳಗಡೆ ನಿಮ್ಮ CET ನಂಬರ್ನ ಕೊಡಬೇಕಾಗತ್ತೆ, ಹಾಗೆ ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆಗೋದಕ್ಕೆ ನಿಮಗೆ ಚಾಯ್ಸ್ ಎಂಟ್ರಿಗೆ ಮತ್ತೊಂದ್ಸಲ ಒಂದು ಪ್ರೊಸೀಜರ್ ಏನೆಲ್ಲ ಇತ್ತು ಅದನ್ನ ಮಾಡಬೇಕಾಗತ್ತೆ. ಸೊ ನೀವು ಪಾಸ್ವರ್ಡ್ ಅನ್ನ ಕೊಡ್ತೀರಾ, ನಿಮ್ಮ ಸೀಕ್ರೆಟ್ ಕೀ ಏನಿದೆ ಅದನ್ನ ಕೊಡ್ತೀರಾ, ಲಾಗಿನ್ ಆಗ್ತೀರಾ. ಸೊ ನೀವು ಲಾಗಿನ್ ಆದ್ಮೇಲೆ, ಫೈನಲಿ ಲಾಗಿನ್ ಆದ್ಮೇಲೆ ಈ ರೀತಿಯ ಒಂದು ಪೋರ್ಟಲ್ ಓಪನ್ ಆಗುತ್ತೆ, ಆಸ್ ಲೈಕ್ ಸಿಮಿಲರ್ ಟು ಯುವರ್ ಆಪ್ಷನ್ ಎಂಟ್ರಿ ಪೇಜ್. ಸೊ ಆಪ್ಷನ್ ಎಂಟ್ರಿನ ನೀವು ಲಾಗಿನ್ ಆಗ್ತಿದ್ದಾಗೆ ಹೇಗೆ ನಿಮಗೆ ಫಸ್ಟ್ ಇಂಟರ್ಫೇಸ್ ಬರುತ್ತಲ್ಲ, ಸೇಮ್ ಅದೇ ರೀತಿಯ ಒಂದು ಇಂಟರ್ಫೇಸ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಇಂಟರ್ಫೇಸ್ ನಿಮಗೆ ಕಾಣುತ್ತೆ. ಬಟ್ ಅಲ್ಲಿ ಒಂದು ಚೇಂಜ್ ಏನು ಅಂತ ಅಂದ್ರೆ, ಆ ಸೆಂಟರ್ ಬಾಕ್ಸ್ ಅಲ್ಲಿ ಏನು ನಿಮಗೆ ಕಾಣ್ತಾ ಇದೆ ಅಲ್ಲಿ ನಿಮಗೆ ಯಾವ ಕಾಲೇಜ್ಗೆ ಅಲಾಟ್ ಆಗಿದೆ ಆ ಅಲಾಟೆಡ್ ಕಾಲೇಜ್ನ ಅಲ್ಲಿ ಡೀಟೇಲ್ಸ್ನ ತೋರಿಸ್ತಾ ಇರುತ್ತೆ. ಸೊ ಅಲಾಟ್ ಆಗಿರೋಂಥವ್ರಿಗೆ ಮಾತ್ರ ಅಲ್ಲಿ ಕಾಲೇಜ್ ತೋರಿಸ್ತಾ ಇರುತ್ತೆ. ಸೊ ನಿಮಗೆ ಯಾವ ಕಾಲೇಜ್ ಬಂದಿದೆ, ಯಾವ ಇಂಜಿನಿಯರಿಂಗ್ ಆಗಿದ್ರೆ ಯಾವ ಬ್ರಾಂಚ್ ಅಂತ ಡೀಟೇಲ್ಡ್ ಆಗಿ ಕೊಟ್ಟಿರ್ತಾರೆ, ಎಷ್ಟು ಫೀ ಇರುತ್ತೆ ಅದನ್ನು ಕೂಡ ಕೆಳಗೆ ಕೊಟ್ಟಿರ್ತಾರೆ. ಜೊತೆಗೆ ನೀವೆಷ್ಟನ್ನ ಪೇ ಮಾಡಿದ್ರೆ ಅದನ್ನು ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ. ನೀವೇನ್ ಮಾಡಬೇಕು, ಕೆಳಗಡೆ ಒಂದು ಲಿಂಕ್ ಕಾಣಿಸ್ತಾ ಇರುತ್ತೆ ನಿಮಗೆ ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಬ್ಲೂ ಕಲರ್ ಅಲ್ಲಿ ಒಂದು ಲಿಂಕ್ ಕಾಣಿಸ್ತಾ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಚಾಯ್ಸ್ ಎಂಟ್ರಿ ಅನ್ನೋದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಅನ್ನೋದನ್ನ ನೀವು ಕ್ಲಿಕ್ ಮಾಡ್ತೀರಾ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಚಾಯ್ಸ್ 1 2 3 4 ಅಂತ ಮೇಲಿಂದ ಕೆಳಗಡೆ ಒಂದು 4 ಚಾಯ್ಸ್ಗಳನ್ನ ನೀಟಾಗಿ ಆರ್ಡರ್ ವೈಸ್ ಆಗಿ ಕೊಟ್ಟಿರ್ತಾರೆ. ಅಂಡ್ ಆ ಚಾಯ್ಸ್ 1 ಅಂದ್ರೇನು, 2 ಅಂದ್ರೇನು, 3 ಅಂದ್ರೇನು, 4 ಅಂದ್ರೇನು ಮತ್ತೊಂದ್ಸಲ ಡೀಟೇಲ್ಡ್ ಆಗಿ ರೈಟ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ. ನೀವು ಅಲ್ಲೂ ಕೂಡ ರೆಫರ್ ಮಾಡ್ಕೋಬಹುದು. ಮೇಲ್ಗಡೆ ನಿಮಗೆ ಯಾವ ಕಾಲೇಜ್ ಸೀಟ್ ಅಲಾಟ್ ಆಗಿದೆ ಅದನ್ನು ಕೂಡ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಆ ಒಂದು ಚೆಕ್ ಬಾಕ್ಸ್ ಅನ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ನಿಮಗೆ ಚಾಯ್ಸ್ 1 ಬೇಕಾ, 2 ಬೇಕಾ, 3 ಬೇಕಾ, 4 ಬೇಕಾ ಅಂತ. ಅಂಡ್ ಬಾಟಮ್ ಅಲ್ಲಿ ನೋಡಬಹುದು ನೀವು ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ. ಸೊ ನೀವು ಯೋಚನೆ ಮಾಡಿಬಿಟ್ಟು ನಿಮಗೆ ಚಾಯ್ಸ್ 1 ಬೇಕಾ ಅಥವಾ ಯಾವ್ದಾದ್ರು ಒಂದು ಚಾಯ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ. ಸೆಲೆಕ್ಟ್ ಮಾಡಿ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಕಾಣಿಸ್ತಾ ಇದೆ. ಆ ಸಬ್ಮಿಟ್ ಬಟನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ಗೆ ಕರ್ಕೊಂಡು ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಫಸ್ಟ್ ಚಾಯ್ಸ್ 2 ಮತ್ತು 3 ಕೊಟ್ಟಿರೋರಿಗೆ ತೋರಿಸ್ಬಿಡ್ತೀನಿ. ಚಾಯ್ಸ್ 2 ಅಥವಾ ಚಾಯ್ಸ್ 3 ನೀವು ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮಗೆ ನೆಕ್ಸ್ಟ್ ಫರ್ದರ್ ಆಗಿ ಒಂದು ಸ್ಲಿಪ್ ತರ ಬರುತ್ತಲ್ಲಿ. ಆ ಸ್ಲಿಪ್ ಅಲ್ಲಿ ಅಥವಾ ಒಂದು ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಅಂತ ಅಂದ್ರೆ, ಯು ಹ್ಯಾವ್ ಸೆಲೆಕ್ಟೆಡ್ ದಿಸ್ ಚಾಯ್ಸ್, ಸೊ ಯು ಹ್ಯಾವ್ ಪ್ರೋಗ್ರೆಸ್ ಟು ನೆಕ್ಸ್ಟ್ ರೌಂಡ್ ಅಂತ ಸಮಥಿಂಗ್ ಅಲ್ಲಿ ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಒಂದು ಟೆಕ್ಸ್ಟ್ ಬಂದಿರುತ್ತೆ. ಸೊ ಅಲ್ಲಿಗೆ ನಿಮ್ಮ ಚಾಯ್ಸ್ ಎಂಟ್ರಿ ಪ್ರೊಸೆಸ್ ಕಂಪ್ಲೀಟ್ ಆಯ್ತು, ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಕೊಟ್ಟಿರೋಂಥವ್ರಿಗೆ. ಇನ್ನು ಚಾಯ್ಸ್ 4 ಕೊಟ್ರಿ ಅಂತ ಅಂದ್ರೆ ನಿಮಗೂ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಬಟ್ ನಿಮಗೆ ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗಿದ್ದೀರಾ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಅಲ್ಲಿಗೆ ನಿಮ್ಮ ಕೌನ್ಸಿಲಿಂಗ್ ಎಂಡ್ ಆದ ಹಾಗೆ. ಬಟ್ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಕೊಟ್ಟಿರೋರಿಗೆ ನೆಕ್ಸ್ಟ್ ರೌಂಡ್ ಅಂದ್ರೆ ಸೆಕೆಂಡ್ ರೌಂಡ್ಗೆ ಪ್ರೋಗ್ರೆಸ್ ಆದ ಹಾಗೆ. ಇನ್ನು ಚಾಯ್ಸ್ 1 ಕೊಟ್ಟಿರೋರಿಗೆ ಈಗ ಬರ್ತಾ ಹೋಗ್ತೀನಿ. ಸೊ ಚಾಯ್ಸ್ 1 ಕೊಟ್ಟಿರೋರು ಸಬ್ಮಿಟ್ ಕೊಟ್ಟ ಹಾಗೆ ಏನಾಗುತ್ತೆ, ಅದು ನಿಮಗೆ ವಾಪಸ್ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ರೀಡೈರೆಕ್ಟ್ ಆದ ಹಾಗೆ ನೀವಲ್ಲಿ ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಪ್ರೊಸೆಸ್ ಏನಿದೆ ಇದು ಇನ್ಸ್ಟೆಂಟ್ ಆಗುತ್ತೆ. ನಿಮಗೆ ಚಾಯ್ಸ್ 1 ಅನ್ನ ಕೊಟ್ಟು ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಪೇಜ್ ಅಲ್ಲಿ ನಿಮಗೆ ಚಲನ್ ಡೌನ್ಲೋಡ್ಗೆ ಆಪ್ಷನ್ ಕೊಡುತ್ತೆ. ಸೊ ಡೌನ್ಲೋಡ್ ಚಲನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀರಾ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಸೊ ಚಲನ್ ನೋಡ್ತಾ ಇದ್ದೀರಾ, 3 ಕಾಪಿ ಕಾಣಿಸ್ತಾ ಇದೆ ನಿಮಗೆ. ಒಂದು KA ಕಾಪಿ, ಇನ್ನೊಂದು ಬ್ಯಾಂಕ್ ಕಾಪಿ, ಇನ್ನೊಂದು ಕ್ಯಾಂಡಿಡೇಟ್ಸ್ ಕಾಪಿ ಅಂತ ಈ ರೀತಿ 3 ಕಾಪಿ ಕಾಣುತ್ತೆ ನಿಮಗೆ. ಅದನ್ನ ನೀವು ಪ್ರಿಂಟ್ ತಗೋಬೇಕಾಗತ್ತೆ. ಪ್ರಿಂಟ್ ತಗೊಂಡು ನೀವು ಅದನ್ನ ಬ್ಲಾಕ್ ಅಂಡ್ ವೈಟ್ ಆದ್ರೂ ಆಯ್ತು, ಕಲರ್ ಕಾಪಿನಾದ್ರೂ ಆಯ್ತು, ನಿಮ್ಮ ಇಷ್ಟ. ಪ್ರಿಂಟ್ ತಗೋತೀರಾ, ಕೆಳಗಡೆ ಫೀ ಮೆನ್ಷನ್ ಆಗಿರುತ್ತೆ. ಸೊ ಈ ಒಂದು ಕಾಪಿಯನ್ನು ನೀವು ತಗೊಂಡು ಬ್ಯಾಂಕಿಗೆ ಹೋಗ್ಬೇಕಾಗತ್ತೆ.
ಸೊ ಅಲ್ಲಿ ಬ್ಯಾಂಕಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಆಪ್ಷನ್ ಇಲ್ಲಿ ಕಾಣಿಸ್ತು ಅಂತ ಅನ್ಕೋತೀನಿ. ಯಾವ ಥರ ಅಂತ ಅಂದರೆ ನಿಮಗೆ ಯಾವ ಬ್ಯಾಂಕ್ ಬೇಕು ಅಂತ ಅಲ್ಲಿ ನಿಮಗೆ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಕೇಳುತ್ತೆ, ICICI ಅಂತ ಕೇಳುತ್ತೆ, ಯಾವ್ದು ಬೇಕಾದರೂ ಕೇಳಿರ್ಬೋದು. ನಾನಿದು ಈ ವರ್ಷಕ್ಕೆ ಲೈವ್ ಟ್ಯುಟೋರಿಯಲ್ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ನಾಳೆ ನಾನು ವಿಡಿಯೋ ಮಾಡುವಂಥ ಸಿಚುವೇಶನ್ ಇದ್ರೂ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಸೊ ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ICICI ಬ್ಯಾಂಕ್ ಅಥವಾ ಯಾವುದಾದ್ರೂ ಕೇಳ್ಬೋದು. ನಿಮಗೆ ಯಾವ ಬ್ಯಾಂಕ್ ಆದರೂ ಸೆಲೆಕ್ಟ್ ಮಾಡ್ಕೊಂಡು ನಡೆಯುತ್ತೆ, ಬಿಕಾಸ್ ರಿಸೀವರ್ಸ್ ಬ್ಯಾಂಕ್ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ಕೊಟ್ಟಿರ್ತಾರೆ. ಸೊ ಕಾರ್ಪೊರೇಷನ್ ಆಗಿರ್ಬೋದು, ICICI ಆಗಿರ್ಬೋದು, ನಿಮಗೆ ಯಾವ್ದು ಹತ್ರ ಇದೆ ಅದನ್ನು ನೀವು ಚೂಸ್ ಮಾಡ್ಕೋಬಹುದು. ಸೊ ನಿಮಗೆ ಅಲ್ಲಿ ಯಾವ ಬ್ಯಾಂಕ್ ಕೊಟ್ಟಿರ್ತಾರೆ ಅದಕ್ಕೆ ಹೋಗಬೇಕು ಅಂತ ಏನೂ ಕಂಡೀಷನ್ ಇಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಕೆನರಾ ಆಗಿರ್ಬೋದು ಅಥವಾ ನಿಮ್ದು ಯಾವುದೇ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ನಿಮಗೆ ಅಲ್ಲಿ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಅಥವಾ 3 ಆಪ್ಷನ್ ಎಷ್ಟೋ ಬ್ಯಾಂಕ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಿಮಗೆ ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕಿಗೆ ನೀವು ಹೋಗಬೇಕಾಗತ್ತೆ. ನೆನಪಿರಲಿ, ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕಿಗೆ ನೀವು ಹೋಗಬೇಕಾಗತ್ತೆ ಈ ಒಂದು ಕಾಪಿಯನ್ನು ತಗೊಂಡು. ಸೊ ಅಲ್ಲಿ ತಗೊಂಡು ಹೋದ್ಮೇಲೆ ಅಲ್ಲಿ ನೀವು ಫೀಯನ್ನು ಪೇ ಮಾಡಬೇಕಾಗತ್ತೆ. ಅದು ನಿಮಗೆ ಬ್ಯಾಂಕ್ ಅಕೌಂಟಲ್ಲೇ ಇದ್ರೆ ಡೈರೆಕ್ಟಾಗಿ RTGS ಅಥವಾ ನೆಫ್ಟ್ ಅನ್ನು ಮಾಡ್ತಾರೆ ಅವರೇ ಅಲ್ಲಿ. ಸೊ ಅಲ್ಲಿ ನೀವು ಕೊಡಬೇಕಾಗತ್ತೆ. ಮತ್ತೆ ಆನ್ಲೈನ್ ಪೇಮೆಂಟ್ಗೆ ಈ ವರ್ಷ ಅವಕಾಶ ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಅದನ್ನು ನಾಳೆ ಬಂದ ಮೇಲೆ ಒಂದ್ಸಲ ಕನ್ಫರ್ಮ್ ಮಾಡ್ತೀನಿ. ಸೊ ಈ ರೀತಿ ನಿಮಗೆ ಆಫ್ಲೈನಲ್ಲಿ ಯಾರೆಲ್ಲ ಫೀ ಕಟ್ತಾ ಇದ್ರೆ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಚಲನ ಡೌನ್ಲೋಡ್ ಮಾಡ್ಕೊತೀರಾ, ಅಲ್ಲಿ ಹೋಗಿ ಬ್ಯಾಂಕಲ್ಲಿ ಕೊಡ್ತೀರಾ. ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕ್, ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕಿಗೆ ಹೋಗ್ತೀರಾ. ಸೊ ಅಲ್ಲಿ ಹೋಗ್ಬಿಟ್ಟು ಚಲನ ಕಟ್ತೀರಾ, ಅಲ್ಲಿ ಚಲನ್ ಜೊತೆಗೆ ಫೀಯನ್ನು ಕಟ್ತೀರಾ. ಸೊ ಅವರು ಈ ಒಂದು ಪ್ರೊಸೆಸ್ನೆಲ್ಲ ಮುಗಿಸ್ಕೊಡ್ತಾರೆ. ಅಲ್ಲಿ ಅವರು ಬ್ಯಾಂಕ್ ಕಾಪಿ ಅಂತ ಒಂದು ಕಾಪಿ ಇರುತ್ತಲ್ಲ ಅದನ್ನ ಅವರು ಅಲ್ಲಿ ಕಟ್ ಮಾಡಿ ಇಟ್ಕೋತಾರೆ. ನಿಮ್ಮ ಹತ್ರ ಈಗ ಉಳಿಯೋದು 2 ಕಾಪಿ ಉಳಿಯುತ್ತೆ ಅಲ್ಲಿ ನಿಮಗೆ. ಒಂದು KEA ಕಾಪಿ, ಇನ್ನೊಂದು ಕ್ಯಾಂಡಿಡೇಟ್ಸ್ ಕಾಪಿ ಅಂತ. ಈ 2 ಕಾಪಿಯನ್ನು ನೀವು ಸೇಫ್ ಆಗಿ ವಾಪಸ್ ತರಬೇಕಾಗುತ್ತೆ. ನಿಮಗೆ ಬ್ಯಾಂಕಿಂದ ಒಂದು ಸೀಲ್ ಕೂಡ ಆಗಿರುತ್ತೆ ಅಲ್ಲಿ, ಅದನ್ನ ನೀವು ವಾಪಸ್ ತರಬೇಕಾಗತ್ತೆ. ಸೊ ಇಷ್ಟು ಪ್ರೊಸೆಸ್ ಆದಮೇಲೆ ನೀವು 1 ಅವರ್ ಅಂತೂ ವೆಯ್ಟ್ ಮಾಡಬೇಕಾಗತ್ತೆ. 1 ಅವರ್ ಅಥವಾ 1.5 ಗಂಟೆ ಇಷ್ಟನ್ನ ವೆಯ್ಟ್ ಮಾಡಿ. ನೀವು ವೆಯ್ಟ್ ಮಾಡಾದ್ಮೇಲೆ ಮತ್ತೊಂದ್ಸಲ ನೀವು KEA ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗತ್ತೆ. ಸೊ ತೋರಿಸ್ತಾ ಇದ್ದೀನಿ ಇವಾಗ ಈ ರೀತಿ ಒಂದು ಪೇಜ್ ಮತ್ತೆ ನಿಮಗೆ ಓಪನ್ ಆಗುತ್ತೆ. ಸೊ KEA ಪೋರ್ಟಲ್ಗೆ ಓಪನ್ ಆಗ್ತೀರಾ. ಓಪನ್ ಆಗ್ತದೆ ಅಲ್ಲಿ ಕೆಳಗಡೆ ನೀವು ನೋಡ್ಬೋದು, ನಿಮಗೆ ಅಲ್ಲಿ ಡೌನ್ಲೋಡ್ ಚಲನ್ ಕೆಳಗಡೆ ಇನ್ನೊಂದು ಆಪ್ಷನ್ ಕಾಣ್ತಿರುತ್ತೆ, ಅಲಾಟ್ಮೆಂಟ್ ಲೆಟರ್, ಅಡ್ಮಿಷನ್ ಆರ್ಡರ್ ಅಂತ ಕಾಣ್ತಾ ಇರುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯ ಒಂದು ಡೌನ್ಲೋಡ್ ಅಡ್ಮಿಷನ್ ಅಥವಾ ಅಡ್ಮಿಷನ್ ಆರ್ಡರ್ ಕಾಣಿಸುತ್ತೆ ನಿಮಗೆ. ಸೊ ಈ ರೀತಿಯ ಇದೊಂದು ಎಕ್ಸಾಂಪಲ್ ಅಷ್ಟೇ, ಸೇಮ್ ಇದೇ ರೀತಿ ಇರುತ್ತೆ ನಿಮ್ಮ ಅಡ್ಮಿಷನ್ ಆರ್ಡರ್ ಕೂಡ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಅದನ್ನ ನೀವು ಪ್ರಿಂಟ್ಔಟ್ ತೆಗೆಸ್ಕೊತೀರಾ. ಪ್ರಿಂಟ್ಔಟ್ ತೆಗೆಸ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ತಗೊಂಡು ಹೋಗ್ತೀರಾ. ಸೊ ಈ ಒಂದು ಅಡ್ಮಿಷನ್ ಆರ್ಡರ್ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಬೇಕಾಗುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನಾನೊಂದು ಬ್ರೀಫ್ ಆಗಿ ಹೇಳಿರ್ತೀನಿ. ಡೀಟೇಲ್ಡ್ ಆಗಿ ಕಷ್ಟ ಇದೆ ವಿಡಿಯೋ ಮಾಡುವಂಥದ್ದು, ಬಿಕಾಸ್ ಟೈಮ್ ತುಂಬಾನೇ ಕಡಿಮೆ ಇದೆ ನನಗಂತೂ. ಅಷ್ಟು ಸಫಿಷಿಯಂಟ್ ಟೈಮ್ ಸಿಗ್ತಾ ಇಲ್ಲ ವಿಡಿಯೋಸ್ ಮಾಡೋದಕ್ಕೆ. ಸೊ ಒಂದು ನೀವು ಅಡ್ಮಿಷನ್ ಆರ್ಡರ್ನ ತಗೊಂಡು ಹೋಗ್ತೀರಾ, ನಿಮ್ಮ ಆಧಾರ್ ಕಾರ್ಡ್, ಹಾಗೇನೆ KCET ವೆರಿಫಿಕೇಶನ್ ಟೈಮಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡೋಗಿದ್ರಿ ಅದಷ್ಟನ್ನು ತಗೊಂಡೋಗಿ. ಸಪೋಸ್ ನಿಮಗೆ ಅಗ್ರಿಕಲ್ಚರ್ ಕೋಟಾದಲ್ಲಿ ಡಾಕ್ಯುಮೆಂಟ್ಸ್ ಅಥವಾ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಗ್ರಿಕಲ್ಚರ್ ಕೋಟಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೈ ಮಾಡಿದ್ರಿ, ಲೈಕ್ ನಿಮ್ಮ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ವಂಶವೃಕ್ಷ ಆಗಿರ್ಬೋದು, ಇದ್ರ ಜೊತೆಗೆ KCET ವೆರಿಫಿಕೇಶನ್ ಟೈಮಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿದ್ರಿ ಇದಷ್ಟನ್ನು ತಗೊಂಡೋಗ್ಬೇಕಾಗತ್ತೆ. ಸೊ ಇದಿಷ್ಟನ್ನ ತಗೊಂಡೋಗ್ತೀರಾ, ಅಲ್ಲಿ ಕಾಲೇಜ್ಗೆ ಅಡ್ಮಿಷನ್ ತಗೋತೀರಾ. ಅಂಡ್ ಅಡ್ಮಿಷನ್ ತಗೊಂಡಾದ್ಮೇಲೆ ಅಲಾಟ್ಮೆಂಟ್ ಲೆಟರ್ನ ಅವರೇ ಇಟ್ಕೋತಾರೆ, ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಕ್ಸೆಟ್ರಾ ಅವ್ರ ಕಾಲೇಜ್ ಫಾರ್ಮಾಲಿಟೀಸ್ ಏನಿರುತ್ತೆ ಆ ಪ್ರೊಸೀಜರ್ ಪ್ರಕಾರ ಅವ್ರ ಡಾಕ್ಯುಮೆಂಟ್ಸ್ಗಳನ್ನ ಇಸ್ಕೋತಾರೆ. ಸೊ ಇಷ್ಟಾದ್ಮೇಲೆ ನೀವು ಮತ್ತೆ ವಾಪಸ್ ಬರಬೇಕಾಗತ್ತೆ, ಮತ್ತೆ ವಾಪಸ್ KEA ಪೋರ್ಟಲ್ಗೆ ಬರಬೇಕಾಗತ್ತೆ. ಮತ್ತೆ ಲಾಗಿನ್ ಆಗ್ತೀರಾ ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ. ಈ ರೀತಿ ಹೋಮ್ ಪೇಜ್ನ ಮತ್ತೆ ತೋರಿಸ್ತಾ ಇರುತ್ತೆ ನಿಮಗೆ. ಸೊ ಈ ರೀತಿ ತೋರಿಸ್ಬೇಕಾದ್ರೆ ಕೆಳಗಡೆ ಒಂದು ಪಾಯಿಂಟ್ ನಿಮಗೆ ಕಾಣಿಸ್ತಾ ಇರುತ್ತೆ, ಕಾಲೇಜ್ ರಿಪೋರ್ಟ್ ಅಂತ ಹೇಳಿ. ಆ ಕಾಲೇಜ್ ರಿಪೋರ್ಟ್ ಏನಿದೆ, ತುಂಬಾ ಜನ ಮರ್ತು ಬಿಡ್ತೀರಾ ಇದನ್ನ. ಕಾಲೇಜ್ ಅಡ್ಮಿಷನ್ ಆದ್ರೆ ಅಲ್ಲಿಗೆ ಮುಗೀತು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ. ಬಟ್ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಕೆಳಗಡೆ ಕಾಲೇಜ್ ರಿಪೋರ್ಟ್ ಅಂತ ಕಾಣಿಸ್ತಾ ಇರುತ್ತೆ, ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ನಿಮಗೆ ಅಲಾಟ್ ಆಗಿರೋಂಥ ಕಾಲೇಜ್ ಸಿಕ್ಕಿರುತ್ತೆ. ಕೆಳಗಡೆ ಒಂದಷ್ಟು ಕ್ವೆಶನ್ಸ್ನ ಅವರೇ ಕೇಳಿರ್ತಾರೆ, ಲೈಕ್ ನಿಮಗೆ ಕಾಲೇಜಿಗೆ ಅಡ್ಮಿಷನ್ ಆದ್ರಾ ಇಲ್ವಾ ಅಂತ, ಅಂಡ್ ಕೆಳಗಡೆ ಎಕ್ಸ್ಟ್ರಾ ಫೀ ಏನಾದರೂ ಡಿಮ್ಯಾಂಡ್ ಮಾಡಿದ್ರಾ ಇಲ್ವಾ ಅಂದ್ಬಿಟ್ಟು. ಸೊ ಕಾಲೇಜ್ ಜಾಯ್ನ್ ಆಗಿದ್ದೀರಾ ಅಂತ ಕೇಳಿದಾಗ ಅಲ್ಲಿ ನೀವು ಎಸ್ ಅಥವಾ ನೋ ಅಂತ ಇರುತ್ತೆ, ಎಸ್ ಅಂತ ಕೊಡಬೇಕಾಗತ್ತೆ. ಇನ್ನು ಕೆಳಗಡೆ ಎಕ್ಸ್ಟ್ರಾ ಫೀ ಅಂತ ಏನಾದರೂ ಕೇಳಿದ್ರ ಅಂತ ತಕ್ಷಣ ನಿಮಗೆ ಅಲ್ಲಿ ಏನು ಎಕ್ಸ್ಟ್ರಾ ಫೀಯನ್ನು ಕೇಳಿದ್ರು ಅದ್ರ ಬಗ್ಗೆ ನೀವು ಅಲ್ಲಿ ಮೆನ್ಷನ್ ಮಾಡಲೇಬೇಕು. ಸೊ ಅವರೇನಾದರೂ ಇವಾಗ ಹೇಳಿದ್ದಾರೆ ಎಕ್ಸ್ಟ್ರಾ ಫೀಯನ್ನು ಲೈಕ್ ಇಂಜಿನಿಯರಿಂಗಲ್ಲಿ ಇಸ್ಕೊಳ್ಳೋ ಆಗಿಲ್ಲ ಅಂತ, ಅದನ್ನ ಬಿಟ್ಟು ಅವರು ಸ್ಕಿಲ್ಡ್ ಲ್ಯಾಬ್ ಫೀ ಅಂತ ಏನಿರುತ್ತೆ ಅದನ್ನ ಇಸ್ಕೋತಾರೆ. ಅದನ್ನೇನು ಮೆನ್ಷನ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ, ಮಾಡಿದ್ರು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಕಾಲೇಜ್ ಡೆವಲಪ್ಮೆಂಟ್ ಫೀ ಅಂತ ಏನಾದರೂ ಎಕ್ಸ್ಟ್ರಾ ಇಸ್ಕೊಂಡ್ರು ಅಂತ ಅಂದರೆ ಲೈಕ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೇಳ್ತಾ ಇರೋವಂಥದ್ದು ನಾನು ಅದನ್ನಲ್ಲಿ ಮೆನ್ಷನ್ ಮಾಡಿಬಿಡಿ. ನಿಮ್ಮ ಸೇಫರ್ ಸೈಡ್ ಅಲ್ಲಿ ಏನು ಇಸ್ಕೊಂಡ್ರು ಅದನ್ನ ಮೆನ್ಷನ್ ಮಾಡಿ, ಎಷ್ಟು ಇಸ್ಕೊಂಡ್ರು ಟೋಟಲ್ ಆಗಿ ಅಷ್ಟನ್ನು ಮೆನ್ಷನ್ ಮಾಡಿ ಇಸ್ಕೊಂಡ್ರು ಅಂತ ಹೇಳಿನೇ ಅಲ್ಲೊಂದು ನಂಬರ್ ಕೊಡಿ. ಇಷ್ಟಾದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ, ಆ ಒಂದು ಸಬ್ಮಿಟ್ ಅನ್ನ ಕೊಟ್ಟ ಮೇಲೆ ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆದ ಹಾಗೆ. ನಿಮಗೂ KEAಗೂ ಏನು ಸಂಬಂಧ ಇತ್ತು ಅದು ಇಲ್ಲಿಗೆ ಮುಗಿದ ಹಾಗೆ. ನೀವು KEA ಜೊತೆಗೆ ಇನ್ನೇನು ಅಟ್ಯಾಚ್ಮೆಂಟ್ ಇರೋದಿಲ್ಲ, ಜಸ್ಟ್ ಅಲ್ಲಿಗೆ ನಿಮ್ಮ ಕೌನ್ಸಿಲಿಂಗ್ ಕೂಡ ಕಂಪ್ಲೀಟ್ ಆದ ಹಾಗೆ. ನೀವು ನೆಕ್ಸ್ಟ್ ಏನಂತ ಅಂದ್ರೆ ಕಾಲೇಜಿಂದ ಪ್ರೊಸೀಜರ್ ಏನು ಬರುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಕಾಲೇಜ್ ಜಾಯ್ನ್ ಆಗಬೇಕಾಗತ್ತೆ. ಇಷ್ಟೇ, ಇದು ಚಾಯ್ಸ್ 1 ಕೊಟ್ಟಿರೋರಿಗೆ ಇದಿಷ್ಟು ಅವ್ರ ಅಡ್ಮಿಷನ್ ಪ್ರೊಸೆಸ್. ನೆನಪಿರಲಿ, ಅಡ್ಮಿಷನ್ ಆರ್ಡರ್ನ
ತಗೊಂಡು ಕಾಲೇಜ್ಗೆ ಅಡ್ಮಿಷನ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜ್ಗೆ ಅಡ್ಮಿಷನ್ ತಗೊಂಡು ಆದಮೇಲೆ ವಾಪಸ್ ಬಂದು ಈ ಒಂದು ರಿಪೋರ್ಟನ್ನು ಫಿಲಪ್ ಮಾಡಲೇಬೇಕು. ಇದು ಟೋಟಲಿ ಕಂಪಲ್ಸರಿ. ಆ್ಯಂಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಮೊದಲೇ ಹೇಳಿದೆ, ನಿಮಗೆ ಬ್ರೀಫಾಗಿ ಹೇಳಿದ್ದೀನಿ. KCET ವೆರಿಫಿಕೇಷನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿದ್ರಿ ಅದಷ್ಟನ್ನೂ ತೊಗೊಂಡೋಗಿ. ಇನ್ ಕೇಸ್ ನಿಮಗೆ ಅಗ್ರಿಕಲ್ಚರ್ ಕೋಟಾದಡಿ ಅಗ್ರಿಕಲ್ಚರ್ ಕಾಲೇಜ್, ವೆಟರ್ನರಿ ಕಾಲೇಜ್ ಅಲಾಟ್ ಆಗಿತ್ತು ಅಂತ ಅಂದರೆ ಇದ್ರ ಜೊತೆಗೆ ನೀವು ಅಗ್ರಿಕಲ್ಚರ್ ಕೋಟಾ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಏನಿದೆ ಅದನ್ನು ತೊಗೊಂಡು ಹೋಗ್ಬೇಕಾಗತ್ತೆ. ಹಾಗೆಯೇ ವಂಶವೃಕ್ಷ ಏನು ಕೊಟ್ಟಿದ್ರೆ ಅದನ್ನು ಕೂಡ ತೊಗೊಂಡು ಹೋಗ್ಬೇಕಾಗತ್ತೆ. ಆಧಾರ್ ಕಾರ್ಡನ್ನು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ, ಅದನ್ನು ಕೂಡ ತೊಗೊಂಡೋಗಿ. ಜೊತೆಗೆ ಫೋಟೋಸ್ ಕೂಡ ಕೇಳ್ಬೋದು ಅವರು, 1-2-3 ಫೋಟೋಸ್ನ ಅದನ್ನು ಕೂಡ ಜೊತೆಗೆ ಇಟ್ಕೊಂಡೋಗಿ. ಸೇಫರ್ ಸೈಡಲ್ಲಿ, ಬಿಕಾಸ್ ಎಲ್ರಿಗೂ ಅವ್ರವ್ರ ಊರಲ್ಲೇ ಸೀಟ್ಸ್ಗಳಂತೂ ಅಲಾಟ್ ಆಗಿರಲ್ಲ, ತುಂಬ ದೂರನೇ ಇರುತ್ತೆ. ಸೇಫರ್ ಸೈಡಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡೋಗ್ಬಿಡಿ. ಯಾವುದನ್ನು ಮತ್ತೆ ಒರಿಜಿನಲ್ ಮತ್ತು ಜೆರಾಕ್ಸ್ ಎರಡೂ ಬೇಕಾಗುತ್ತೆ. ಒರಿಜಿನಲ್ ಒಂದು ಕಾಪಿ ಇಸ್ಕೋತಾರೆ, ಜೆರಾಕ್ಸ್ ಒಂದು ಕಾಪಿ ಇಸ್ಕೋತಾರೆ. ಮತ್ತು ನಿಮ್ಮ ಹತ್ರನೂ ಕೂಡ ಸೇಫರ್ ಸೈಡಲ್ಲಿ ಒಂದು ಜೆರಾಕ್ಸ್ ಇರಬೇಕಾಗತ್ತೆ. ಯಾಕೆ ಅಂತಂದರೆ ಫರ್ದರ್ ಸ್ಕಾಲರ್ಶಿಪ್ ಎಕ್ಸೆಟ್ರಾ ಇವೆಲ್ಲ ಪ್ರೊಸೀಜರ್ ಇರೋದ್ರಿಂದ ನಿಮ್ಮ ಹತ್ರ ಕೂಡ ಸೇಫರ್ ಸೈಡಲ್ಲಿ ಒಂದು ಸೆಟ್ ಜೆರಾಕ್ಸ್ ನೀವು ಇಟ್ಕೊಳ್ಳಿ. ಒಂದು ಸೆಟ್ ಜೆರಾಕ್ಸ್ನ ಕಾಲೇಜಿಗೆ ಕೊಡಬೇಕಾಗತ್ತೆ. ಜೊತೆಗೆ ಒರಿಜಿನಲ್ ಸೆಟ್ಟನ್ನು ಕೂಡ ಕಂಪ್ಲೀಟಾಗಿ ಕಾಲೇಜಿಗೆ ಕೊಡಬೇಕಾಗತ್ತೆ. ಸೊ ನೆನಪಿರಲಿ, ಮಾರ್ಕ್ಸ್ ಕಾರ್ಡ್ ಎಲ್ಲ ಮತ್ತೆ ನಿಮಗೆ ಕೊಡೋದಿಲ್ಲ ಅವರು ಕೇಳಿದ ತಕ್ಷಣ. ಸೊ ನೀವು ಜೆರಾಕ್ಸನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಇದಿಷ್ಟು ಅಡ್ಮಿಷನ್ ಪ್ರೊಸೀಜರ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಸೊ ದಟ್ ಎಲ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.